ಅರೆ ಹಲ್ಲ ಹಲ್ಲ ನಾವೇನು MLA ಯಾವಾಗಿಂದ ಆಗಿದ್ರೆ ಆಯ್ಕೆ ಆಗಿದ್ದು? ಹೋದ್ ಸತಿನೂ MLA ಆಗಿದ್ರಿ. ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು MLA ಆಗಿದ್ರಿ, ಲೋಕಲ್ MLA ಆಗಿದ್ರಿ. ಒಂದೇ ನಿಮಿಷ ನೋಡು ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು ಅದಕ್ಕೆ ಬಂದಿ ನಾ ಅಂತೀನಿ ಮಾತಾಡ್ಲಿ ಅಂದಿನಿ ಹೆಂಗ್ ತಲಾಕ್ ಅಂತ ಇರ್ಲಂಗ ಅಂದಿನಿ. ದಯವಿಟ್ಟು ಮಾಡಬೇಡಿ, ಸ್ಟ್ರೈಟ್ ಹೋಗ್ಲಿ. ಏನ್ ಇನ್ನೊಂದು ಸದನಿಗೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ತಾನೆ? ಅರೆ ವಿಡಿಯೋ ಬಿಜಾಪುರಲ್ಲೇ ನಾನು ಹೇಳಿದ್ದೇನೆ, ನಮ್ಮ ವಿಜಯಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫು, DC ಅವ್ರ ಮನೆ ವಕಫು, SP ಅವ್ರ ಮನೆ ವಕಫು, ಸಿವಿಲ್ ಹಾಸ್ಪಿಟಲ್ ವಕಫು, ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ 28 ಎಕರೆ, ಇವತ್ತು ಅಲ್ಲಿ ಪರ್ ಸ್ಕ್ವೇರ್ ಫೀಟ್ 6 ರಿಂದ 7 ಸಾವಿರ ರೂಪಾಯಿ ಇದೆ, ಅದು ವಕಫು. ಅದ್ರ ಜೊತೆಗೆ ಒಂದೇ ನಿಮಿಷ MLA ಯಾವಾಗಿಂದ ಆಗಿದ್ರೆ ಆಯ್ಕೆ ಆಗಿದ್ದು? ಹೋದ್ ಸತಿನೂ MLA ಆಗಿದ್ರಿ. ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು MLA ಆಗಿದ್ರಿ, ಲೋಕಲ್ MLA ಆಗಿದ್ರಿ. ಅವಾಗ ಗೊತ್ತಿರ್ಲಿಲ್ವಾ? ನಿಮ್ದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಏನಕ್ಕಂದ್ರೆ ತಾವು MLA ಆಗಿದ್ರಿ ಅಲ್ಲಿ, ಅಧ್ಯಕ್ಷರೇ. ಅವಾಗ ಗೊತ್ತಿರ್ಲಿಲ್ವಾ ಬಫಕ್ ಆಗಿರೋದು? ಈಗ ಗೊತ್ತಾಗಿರೋದ ನಿಮ್ಗೆ? ಅಲ್ರಿ, ಯಾರು ಮಾಡಿದ್ರು ಇದನ್ನ? ಒಬ್ಬ ವಿಜಾಪುರಕ್ಕೆ ಒಬ್ಬ DC ಬಂದ, ಮಹಮ್ಮದ್ ಮೋಚನ್ ಅಂತೇಳಿ, ಏನು ಕೆಲಸ ಮಾಡಲಿಲ್ಲ, ಬರೀ ವಕಫ್ ಮಾಡೋದು ಕೆಲಸನೇ ಮಾಡೋದು. ಮುಂದೆ ಇನ್ಚಾರ್ಜ್ ಸೆಕ್ರೆಟರಿ ಧ್ವನಿ ಎತ್ತಬೇಕಾಗಿತ್ತು, ನೀವೇನ್ ಮಾಡ್ತಾ ಇದ್ರಿ? ಅಟೇಬಲ್ ನೀವು ಅವ್ನು ಮಾಡಿಲ್ಲ, ನೀವೇನ್ ಮಾಡ್ತಾ ಇದ್ರಿ? ನಿಮ್ದೇ ಸರ್ಕಾರ ಇತ್ತಿಲ್ಲ, ನಿಮ್ದೇ ಸರ್ಕಾರ ಇತ್ತಿಲ್ಲ, ನೀವೇನ್ ಮಾಡ್ತಾ ಇದ್ರಿ? ಮಾತಾಡ್ತಾರೆ ನಿಮ್ಮವ್ರು ಮಾಡಿದ್ವಾ? ಅರೆ ನೀವು ಉತ್ತರ ಕೊಡ್ರಿ. ಅಲ್ಲ, ನಿಮ್ಮವ್ರು ಮಾತಾಡ್ತಾರೆ ನಾವು ಇಟ್ಟೋತನ ಸುಮ್ಕೊಂಡ್ರಿ, ನಾವು ಕೇಳಿಸ್ಕೊಂಡಿಲ್ಲ, ನೀವು ಕೇಳಿಸ್ಕೊಳ್ಳಿ. ಕೇಳ್ರಿ, ಇಷ್ಟಾಕ ನೀವು ಹಾಕೋದ್ರಿ. ಏನ್ ಹೇಳಿದೆ? ಆಯ್ತು, ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದ್ಕೊಳ್ಳೇನೆ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅರೆ ಹಲ್ಲ ಹಲ್ಲ ನಾವೇನು ಮಾತಾಡ್ರಿ, ಅದನ್ನೇ ಹೇಳಕತ್ತೀನಿ. ಅವರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಯು ಗೋ ಹೋಗು, ರಾಜ್ಯದಲ್ಲಿ ಎಷ್ಟು ವಕಫ್ ಆಸ್ತಿ ಇದೆ ನೋಡು, ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು ಅದಕ್ಕೆ ಬಂದಿನ ಅಂತ ಹೇಳಿ. ನೋಡಿ, ನೀವು ತಪ್ಪು ಸದನಿಗೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ತಾನೆ? ಅರೆ ವಿಡಿಯೋ ಬಿಜಾಪುರಲ್ಲೇ ನಾನು ಹೇಳಿದ್ದೇನೆ, ಅಧಿಕಾರಿಗಳು ಸಭೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು. ಒಗ್ಬೋರ್ದು ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ, ಆ ಎನ್ಕರೇಜ್ಮೆಂಟ್ ತೆಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಹೋಗು ಮಾಡು, ಆಯ್ತು. ಮಂತ್ರಿ ಅವರು ಮಾತಾಡ್ಲಿ, ಫಿನಿಶ್ ಮಾಡ್ಲಿ. ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ 2070.24 ಚದರ್ ಮೀಟರ್ ವಕಫ್, ಜಿಲ್ಲಾ ಆಸ್ಪತ್ರೆ ವಕಫ್, ಮನುಗುಳಿ ಅಗಿಸಿಬಲ್ಲಿ ಆದಿಲ್ ಶಾನ್ಗಿಂತ ಮುಂಚೆ ಹಿಡಿದು ಅಲ್ಲಿ ದಲಿತರು ವಾಸ ಮಾಡ್ತಾರೆ ಅಧ್ಯಕ್ಷರೇ. ಸುಮಾರು 16 ಎಕರೆ ಎಲ್ಲಿ ಮನುಗುಳಿ ಅಗಿಸಿಬಲ್ಲಿ ಸರ್ವೆ ನಂಬರ್ 605ರಲ್ಲಿ ದಲಿತರು ಸಾವಿರಾರು ವರ್ಷಗಳಿಂದ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ. ಇವತ್ತು ವಕಫ್, ಇವತ್ತು ನಾವು ಸ್ಲಮ್ ಬೋರ್ಡ್ನಿಂದ ಅಲ್ಲಿ ಮನೆ ಕಟ್ಲಿಕ್ಕೆ ಹೋದರೆ ನಿಮ್ಗೆ ಮನೆ ಕಟ್ಲಿಕ್ಕೆ ಬರೋದಿಲ್ಲ. ವಕಫ್ 1600 ಎಕರೆದೊಳಗೆ 60% ಮುಸ್ಲಿಮರದು ವಕಫ್ ಆಗಿದೆ. ಇಲ್ಲಿ ಅದಾರ, ಇಲ್ಲಿ ನಮ್ಮ ಉಸ್ತುವಾರಿ ಮಾತ್ರ ಆಗೈತಲ್ರಿ. ಪಾಪ ಅವರು ಮುಸ್ಲಿಮರು ಬಂದಿದ್ರು ನಮ್ಮ ಸಭೆಗೆ, 900 ಎಕರೆ ಬಂದಿದ್ರು. ನೀವು ಅನ್ಯಾಯ ಮಾಡಿದಾಗ ಮತ್ತೆ ಯಾರ ಮೇಲೆ ಹೋಗ್ಬೇಕು? ಯಾರು ಗುರ್ತೈತಿ? ನಾ ಅಂತೀನಿ, ಮಾತಾಡ್ಲಿ, ಅಂದಿನಿ ಮಂತ್ರಿ ಅವ್ರೆ, ಜಮೀರ್ ಅವ್ರೆ, ಅಂದಿನಿ.
ನೀವು ಹೆಂಗ್ ತಲಾಕ್ ಅಂತಿರಲ್ಲ ಹಂಗ ಅಂದಿನಿ ದಯವಿಟ್ಟು ಅಂದಿನಿ, ಎಲ್ಲಿ ಅಂದೆ. ಅಡದಾನ ಮಾಡಬೇಡಿ, ಸ್ಟ್ರೈಟ್ ಹೋಗ್ಲಿ. ಏನ್ ಇನ್ನೊಂದು ಕೇಸ್ ಆಗ್ತಿದ್ದು ಹಾಕ್ರಿ. ಇನ್ನೊಂದು ಬಹಳ ದೊಡ್ಡ ಹೊಸಾದ್ ಇದು ಏನು ಜಮೀರ್ ಸಾಹೇಬ್ರೆ ನಿಮ್ಗೆ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೊನ್ವಾಡ ಅನ್ನೋಂಥ ಗ್ರಾಮ MB ಪಾಟೀಲ್ ಕ್ಷೇತ್ರದಲ್ಲಿ ಪಾಪ ಇವರು ನಮ್ಮ ಕೃಷ್ಣ ಬೈರೇಗೌಡರು ಅವ್ರು ಕೂಡಿ ಏನೋ ಪ್ರೆಸ್ ಮೀಟ್ ಮಾಡಿ ಏನೇನೋ ಮಾಡೋದು. ಓಕೆ, ಯಟ್ ಟು ಬಿ ವಕಫ್, ಮುಂದೆ ವಕಫ್ ಆಗುವಂಥ ಪಾಸಿಬಿಲಿಟಿ ಇದೆ, ಅದೊಂದು ಲಿಸ್ಟ್ ಮಾಡಿದ್ದಾರೆ ನಿಮ್ಮ ವಕಫ್ ಬೋರ್ಡ್ನವ್ರು. ಅಂದ್ರೆ ಎಟ್ ಟು ಅದ ಬರ್ದಾರೆ. ನಾನು ನಿಮಗೆ ದಾಖಲೆ ಕೊಟ್ಟು ಕಳಿಸ್ತೀನಿ. ನಾನು 5 ಸಲ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಈ ವಕಫ್ ಆಕ್ಟು ಪೂರ್ತಿ ಸಂಪೂರ್ಣವಾಗಿ ಹೋಗ್ಬೇಕು. ಇದು ಇದ್ರೆ ಇಡೀ ದೇಶದಲ್ಲೇ ಇನ್ನೂ 3 ಪಾಕಿಸ್ತಾನ ಆಗಟ್ಟೂರು ವಕಫ್ ಪತ್ರ ಆಸ್ತಿ ಮಾಡ್ತಾ ಇದ್ರು. ಇಲ್ಲಿ ನೋಡ್ರಿ, ಜೈನಾರಾಯಣ ಚೌಬಿ ಅವರು ಆಯ್ತು, ಮುಂದಕ್ಕೆ ಹೋಗಿ. ಅವಾಗ ವಿಶೇಷ ಜಿಲ್ಲಾಧಿಕಾರಿ ಸಂಗಪ್ಪನವರ ಚರ್ಚೆ ಮಾಡಿ ಪಾಕಿಸ್ತಾನ ಮೇಲೆ ಪ್ರೀತಿ ಜಾಸ್ತಿ. ಇಂಡಿ ತಾಲೂಕಿನ ಕೆನ್ನಳ್ಳಿ ಎಲ್ಲ ಆಸ್ತಿಯನ್ನ ವಕಫತ್ ಮಾಡಿದ್ರು. ಅವತ್ತು ಅಬ್ದುಲ್ ನಜೀರ್ ಸಾಹೇಬರು ಬರದೇ ಇದ್ರೆ ಅದು ಎಲ್ಲ ವಕಫ್ ಆಗಿ ಹೋಗ್ತಿತ್ತು. ಅಲ್ಲೆಲ್ಲ ಮುಸ್ಲಿಮರು ನಿರ್ಗತಿಕರಾಗ್ತಿತ್ತು. ಈಗ ಅದೇ ಆಸ್ತಿ ಮೊನ್ನೆ ಮತ್ತೆ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಮತ್ತೆ ವಕಫತ್ ಮಾಡಿಬಿಟ್ಟಿದ್ರು. ಈ ಗಲಾಟೆ ಏನು ನಡೀತಲ್ಲ ಜಮೀರ್ ಸಾಹೇಬ್ರೆ, ನಾನು ಫೋನ್ ಮಾಡಿದೆ ಅವರಿಗೆ, ಏನು ನಡೆಸಿದ್ರಿ ನೀವು? ಮೊದಲೊಮ್ಮೆ ತೆಗೆದ್ರಿ? ಇಲ್ಲ ಸರ್, ನಿನ್ನೆ ರಾತ್ರಿ ಹಾಕಿದ್ದೀವಿ, ಈಗ ಬೆಳಿಗ್ಗೆ 6 ಗಂಟೆಗೆ ತೆಗೆದಿವಿ ಸರ್ ಅಂದ್ರೆ ಇದು ಏನ್ರಿ ಅದು ಹೆಂಗ? ಹಾಕ್ತಾರ ತೆಗಿತಾರ, ಹಾಕ್ತಾರ ಆಯ್ತು, ತೆಗಿತಾರ ಮುಂದಕ್ಕೆ ಹೋಗ್ಲಿ. ಅಂದ್ರೆ ಹೆಂಗ್ರಿ ಅದು? ಜಮೀರ್ ಅವ್ರೆ, ಅದು ವಫ್ ಆಸ್ತಿ ಇತ್ತು. ವಫ್ ಆಸ್ತಿ ನಜೀರ್ ಸಾಹೇಬ್ರು ಬಂದ್ರು 30 ವರ್ಷ ಹಿಂದೆ, ಅದು ಅವ್ರಿಗೇನೆ ಕೊಟ್ರು ಅಂತ. ಹೌದಾನೆ? ತಾವೇ ತಾನೇ ಹೇಳುದು. ನೋಡ್ರಿ, ಮಂತ್ರಿ ಅವ್ರೆ. ನಜೀರ್ ಸಾಹೇಬ್ರು ಬಂದಾಗ ಮಂತ್ರಿ ಅವ್ರೆ. ಅಲ್ಲಿ ರೈತರು ಅವ್ರು ಮಾತಾಡ್ಲಿ, ಮುಗಿಸಿ. ತೆನ್ನಳ್ಳಿ ಊರಿದೆ, ಇಡೀ ಊರನ್ನೇ ಇಡೀ ಜಮೀನೇ ವಕಫತ್ ಮಾಡಿದ್ರು. ಅವರು ಬಿಜಾಪುರಕ್ಕೆ ಬಂದಾಗ DC ಮತ್ತು ಸ್ಪೆಷಲ್ DC ಸಂಗಪ್ಪ ಅಂತ ಹೇಳಿ ಬಂದಿದ್ರು. ಅವನು ಕರೆದು ಮಾತಾಡಿ ವಾಪಸ್ ರೈತರಿಗೆ ಕೊಡಬೇಕು, ಅದನ್ನು ವಕಫ್ ಅನ್ನೋದನ್ನು ತೆಗೆದುಹಾಕಿದ್ರು. ಮೊನ್ನೆ ಇದೇನು ಗಲಾಟೆ ನಡೀತಲ್ಲ, ತಾವು ಬಂದಿದ್ರಲ್ಲ, ಆ ಸಂದರ್ಭ ತಾವು ನೋಟಿಸ್ ಕೊಡಲೇಬೇಕು ಅಂತ ಹೇಳಿದಾಗ ನೋಟಿಸ್ ಕೊಟ್ಟು ಎಂಟ್ರಿ ಮಾಡಿಬಿಟ್ರು. ನಾವು ಗಲಾಟೆ ಚಾಲು ಮಾಡಿದಾಗ ಮರುದಿವಸ ನಾವು ಮುಂಜಾನೆ 8 ಗಂಟೆಗೆ AC ಫೋನ್ ಮಾಡಿದ್ರೆ, ಇಲ್ಲ ಸರ್ ಅದೇನೋ ತಪ್ಪಿ ಮತ್ತೆ ವಕಫ್ ಆಗಿತ್ತು, ಅದನ್ನು ಇವತ್ತು ಕಿತ್ತೆ ಹಾಕಿದ್ವಿ. ಇವತ್ತು ಈ ರೀತಿ ಏನು ಮಠಗಳು, ಮಂದಿರಗಳು, ಈಗಾಗಲೇ SC/ST ಜಮೀನು, ಈ ರೀತಿ ಅನೇಕ ಕಡೆ ಇವತ್ತು ನಾವು ಆಳಂದ ಏನು ಪೊಲೀಸ್ ಸ್ಟೇಷನ್ ಏನಿದೆ, ನೀವೇ ಹೇಳಿರಲ್ಲ, ಆಳಂದ್ ಪೊಲೀಸ್ ಸ್ಟೇಷನ್ನು, ಆಳಂದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗಳು, ಅದು ವಕಫ್ ಇದವ್ರಿಗೆ ನೋಟಿಸ್ ಕೊಡೋದು ಹೇಳಿದವ್ರು ನೀವೇ ಅಲ್ಲ, ಹೇಳಿರಲ್ಲೋ? ನೀವೇ ಹೇಳಿರಿ. ನೀವು ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಾವು ಹೇಳೋದೇನೆಂದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು.